ವಾನ್ಗ ಅನ್ನೋ ಒಂದು ಗ್ರಾಮ ಇತ್ತು. ನಮನ್ ತನ್ನ ಬಡತನದ ಕುಟುಂಬದಲ್ಲಿ ವಾಸವಾಗಿದ್ದ. ನಮನ್ನ ತಾಯಿ ಸುಕನ್ಯನಿಗೆ ತುಂಬಾ ಹುಷಾರಿರ್ಲಿಲ್ಲ. ಅವಳ ಬಗ್ಗೆ ಯೋಚನೆ ಮಾಡ್ತಾ ನಮನ್ ತುಂಬಾ ಚಿಂತೆ ಮಾಡ್ತಿದ್ದ. ತಾಯಿ ಆರೋಗ್ಯ ಹದಗೆಟ್ಟಿರೋದ್ರಿಂದ ನಮನ್ ತನ್ನ ಓದನ್ನ ಮುಂದುವರಿಸಕ್ಕಾಗ್ಲಿಲ್ಲ. ಅಮ್ಮ, ನಾನು ಆಲೋಚನೆ ಮಾಡ್ತಾ ಇದ್ದೀನಿ ಸಿಟಿಗೆ ಹೋಗಿ ಕೆಲಸ ನೋಡ್ಕೊಳ್ಳೋಣ ಅಂತ. ನಾನು ಮರಳು ಬರುವವರೆಗೂ ನಿಮ್ಮ ಜಾಗ್ರತೆಯಲ್ಲಿ ನೀವಿರಿ. ಒಂದು ವೇಳೆ ಏನಾದರೂ ಅಲ್ಲಿ ತಂದೆ ಸಿಕ್ಬಿಟ್ರೆ? ಮಗನೇ, ನಿಮ್ ತಂದೆನ 25 ವರ್ಷ ಆಯ್ತು ನೋಡ್ದೇನೆ. ನೀನ್ ಎಷ್ಟು ಸಲ ಪಟ್ಟಣಕ್ಕೆ ಹೋಗಿ ಹುಡುಕಿದ್ರೂ ನಿನಗೆ ಯಾವುದೇ ಕಾರಣಕ್ಕೂ ಅವ್ರನ್ನ ಪತ್ತೆ ಹಚ್ಚೋದಿಕ್ಕೆ ಆಗ್ಲಿಲ್ಲ. ನಾವು ಅವ್ರ ಮೇಲೆ ನಂಬಿಕೆ ಇಡೋದು ಸರಿಯಲ್ಲ. ಅಮ್ಮ, ನನಗೆ ತುಂಬಾ ವಿಶ್ವಾಸ ಇದೆ. ನನ್ನ ತಂದೆಯವ್ರನ್ನ ನಾನು ಖಂಡಿತವಾಗ್ಲೂ ಹುಡುಕ್ತೀನಿ. ನಿನಗೆ ನನ್ನ ಆರೋಗ್ಯದ ಬಗ್ಗೆ ಸರಿಯಾಗಿ ಗೊತ್ತಾಗಿದೆ. ನಾನು ಒಬ್ಳೇ ಈ ಮನೆಯಲ್ಲಿ ಇರೋಕೆ ಆಗೋದೇ ಇಲ್ಲ. ನಾನು ನಿನ್ ಜೊತೆ ಬಂದ್ಬಿಡ್ತೀನಿ ಪಟ್ಟಣಕ್ಕೆ. ಏನೇ ಆದ್ರೂ ಇಬ್ರಿಗೂ ಒಟ್ಟಿಗೆ ಆಗ್ಲಿ. ತಾಯಿ ಮಗ ಇಬ್ರು ತಮ್ಮ ಗಂಟು ಮುಟ್ಟೆನ ಕಟ್ಕೊಂಡು ಪಟ್ಟಣಕ್ಕೆ ಹೋಗಕ್ಕೆ ಸಿದ್ಧರಾದ್ರು. ಸ್ವಲ್ಪ ದೂರ ಹೋದ್ಮೇಲೆ ಅವ್ರ ಹತ್ರ ಇದ್ದ ನೀರು ಖಾಲಿ ಆಗಿರೋದನ್ನ ನಮನ್ ಗಮನಿಸ್ತಾನೆ. ನನಗ್ ತುಂಬಾನೇ ಬಾಯಾರಿಕೆ ಆಗ್ತಿದೆ ಕಂದ, ಎಲ್ಲಿಂದಾದ್ರೂ ನೀರ್ ತಗೊಂಡ್ ಬಾ, ಇಲ್ಲ ಅಂದ್ರೆ ನಾನು ಇಲ್ಲೇ ತಲೆ ಸುತ್ತಿ ಬಿಡ್ತೀನಿ. ನೀವು ಆರಾಮಾಗಿ ಮರದ ಕೆಳಗಡೆ ಕುತ್ಕೊಳ್ಳಿ, ನಾನು ಹೋಗಿ ನೀರು ತರ್ತೀನಿ. ಬೇಗ ಬರುತ್ತೇನೆ, ನೀವು ಚಿಂತೆ ಮಾಡಬೇಡಿ. ಮಗನೆ, ನೀನ್ ನನ್ಗೆ ಪ್ರಾಮಿಸ್ ಮಾಡ್ದ ಹಾಗೆ ಆದಷ್ಟು ಬೇಗ ಹೋಗಿ ನೀರ್ ತಗೊಂಡ್ ಬಾ. ಹೋಗು, ಬೇಗ ಹೋಗ್ ತಗೊಂಬಾ. ನಮನ್ ಆ ಹಳ್ಳಿ ಒಳಗೆ ನೀರ್ ಹುಡ್ಕೋದಿಕ್ಕೆ ಹೋಗ್ತಾನೆ. ಆದ್ರೆ ಆ ಗ್ರಾಮದಲ್ಲಿ ಖಾಲಿ ರಸ್ತೆ ಮತ್ತು ಮರಗಳೇ ಕಾಣಿಸ್ತಾ ಇದ್ವು. ಆ ರಸ್ತೆಯಲ್ಲಿ ಹೋಗ್ತಾ ಇದ್ದಾಗೆ ದೂರದಲ್ಲಿ ಒಂದು ಮನೆ ಕಾಣಿಸ್ತು. ಆದ್ರೆ ಅದು ತುಂಬಾ ಎತ್ತರದಲ್ಲಿತ್ತು. ಆ ಮನೇನ ನೋಡ್ತಿದ್ದ ಹಾಗೆ ನಮನ್ ಮುಖದಲ್ಲಿ ಸಂತೋಷ ಕಾಣಿಸ್ತು. ಅಲ್ಲೊಂದು ಮನೆ ಕಾಣ್ತಾ ಇದೆ, ನಾನಲ್ಲೋಗಿ ನೋಡ್ಬೇಕಾಗುತ್ತೆ. ಅಲ್ಲಿ ಕುಡಿಯೋದಕ್ಕೆ ನೀರು ಸಿಗ್ಬೋದು. ನಮನ್ ಆ ಮನೆ ಹತ್ರ ಹೋಗ್ತಾನೆ. ಅಲ್ಲಿ ಹೋಗಿ ಬಾಗ್ಲು ಬಡಿತಾನೆ. ಯಾರಾದ್ರೂ ಇದ್ದೀರಾ? ಇಲ್ಲಿ ಯಾರಾದ್ರೂ ಇದ್ದೀರಾ? ನನ್ನ ಅಮ್ಮನಿಗೆ ತುಂಬಾನೇ ಬಾಯಾರಿಕೆ ಆಗಿದೆ. ದಯವಿಟ್ಟು ನನಗೆ ನೀವು ಸ್ವಲ್ಪ ಸಹಾಯ ಮಾಡಿ. ಒಂದ್ ಸ್ವಲ್ಪ ಬಾಗಿಲು ತೆಗೀರಿ, ನನಗೆ ನಿಮ್ಮಿಂದ ಸಹಾಯ ಬೇಕು. ನಿಲ್ಲು ಮಗ, ನಾನು ಬರ್ತಾ ಇದ್ದೀನಿ. ಆ ವಯಸ್ಸಾಗಿರೋ ವ್ಯಕ್ತಿ ಬಾಗಿಲು ತೆರೆದ್ರು. ಹಾಗೆ ಮಡಿಕೆಯಿಂದ ನೀರ್ ಬಗ್ಗಿಸ್ಕೊಂಡು ಗ್ಲಾಸ್ಗೆ ಹಾಕಿ ತಗೊಂಡ್ ಬಂದು ಹೇಳಿದ್ರು, ಹೋಗಪ್ಪ, ಬೇಗ ಹೋಗು. ನನ್ನ ಹತ್ರ ಒಂದಿಷ್ಟು ನೀರು ಉಳ್ಕೊಂಡಿದೆ, ಬೇಗ ಹೋಗಿ ತಾಯಿ ಕೊಡು. ಹಾಗೆ ನನ್ನ ಹತ್ರ ಇರೋ ಸ್ವಲ್ಪ ಜಾಮೂನು ನಿನ್ ಕೊಡ್ತೀನಿ. ನೀನ್ ಆ ಜಾಮೂನ್ ತಿನ್ನಿಸಿ ಅವ್ರಿಗೆ ನೀರು ಕುಡಿಸು, ಅವಾಗ ಅವರು ಹುಷಾರಾಗ್ತಾರೆ. ನೀವು ಹೇಳ್ದಾಗೆ ಆಗ್ಲಿ, ಅದನ್ನ ನಾನು ಕೊಡಿ, ತೆಗೆದುಕೊಂಡು ಹೋಗಿ ನಾನು ಅವ್ರಿಗೆ ಕೊಡುತ್ತೇನೆ. ನಮನ್ ಆ ವ್ಯಕ್ತಿಯಿಂದ ಎಲ್ಲಾ ವಸ್ತುಗಳನ್ನ ತಗೊಂಡು ತಾಯಿ ಕಡೆಗೆ ಬಂದ. ನೀರು 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 ಬೇಗ ತಗೊಂಡ್ ಬಾ ಮಗ್ನೆ. ಅಮ್ಮ, ನೀನ್ ಚಿಂತೆ ಮಾಡಬೇಡ, ತೋಳಿ ನೀರು, ನಾನು ತೆಗೆದುಕೊಂಡು ಬಂದಿದ್ದೀನಿ. ಅದಕ್ಕಿಂತ ಮೊದಲು ಜಾಮೂನ್ ತಿನ್ನಿ. ಆ ಜಾಮೂನ್ನ ತಿಂದು ನಮನ್ನ ತಾಯಿ ಆರೋಗ್ಯ ಸುಧಾರಿಸ್ಕೊಳ್ತು. ಇದನ್ ನೋಡಿ ನಮನ್ಗೆ ಆಶ್ಚರ್ಯವಾಯ್ತು. ಅಮ್ಮ, ಇದ್ದಕ್ಕಿದ್ದಾಗಿ ನೀವು ಬದಲಾದ್ರೆ ಇದೆಲ್ಲ ಹೇಗೆ? ನಾನು ಈ ತರ ಅದ್ಭುತನ ಯಾವತ್ತೂ ನೋಡಿಲ್ಲ. ನನಗ್ ನಿನ್ ಮಾತು ಅರ್ಥನೇ ಆಗ್ತಿಲ್ಲ. ಇದೆಲ್ಲ ಹೇಗ್ ನಡೀತಾ ಇದೆ? ನಿನಗೀ ಜಾಮೂನ್ ಎಲ್ಲಿಂದ ಸಿಕ್ತು? ಮತ್ತೆ ಆ ಜಾಮೂನ್ ಸ್ವಾದ ತುಂಬಾನೇ ಚೆನ್ನಾಗಿತ್ತು. ಅಷ್ಟ್ರಲ್ಲಿ ಅಲ್ಲಿಗೆ ಆ ಶಂಕರ್ ಬರ್ತಾರೆ. ಅವರನ್ನ ನೋಡಿ ನಮ್ಮನ್ನ ತಾಯಿ ಸುಕನ್ಯಾಗೆ ಆಶ್ಚರ್ಯ ಆಗತ್ತೆ. ನೀವಿಲ್ಲಿ? ನಮನ್, ಇದು ನಿಮ್ಮಪ್ಪ ಕಣೋ. ನಾವು ನಿಮ್ಮನ್ನೇ ನಗರದಲ್ಲಿ ಹುಡುಕೋದಿಕ್ಕೆ ಹೊರಟಿದ್ದು. ಅಪ್ಪ, ನೀವು ನಮ್ಮನ್ನೆಲ್ಲ ಬಿಟ್ಟು ಯಾಕೆ ಹೋದ್ರಿ? ನಾನು ನಿಂಗೆಲ್ಲ ಸತ್ಯನೂ ವಿವರವಾಗಿ ಹೇಳ್ತೀನಿ. ಒಂದ್ಸತ ಊರಲ್ಲಿ ನೆರೆ ಬಂದಿತ್ತು. ಎಲ್ಲ ಗಲ್ಲಿ ಬೀದಿಲಿ ನೀರು ತುಂಬಿಕೊಂಡಿತ್ತು. ಸ್ವಲ್ಪ ನೀರು ಮನೆಯೊಳಗೂ ಬಂದಿತ್ತು. ಹೇ ಶಂಕರ್, ಆದಷ್ಟು ಬೇಗ ನಿನ್ನ ಫ್ಯಾಮಿಲಿ ಕರ್ಕೊಂಡು ನಿನ್ನ ಹೆಂಡತಿ ಮಕ್ಕಳನ್ನ ಸಂಬಂಧಿಕರ ಹತ್ರ ಕಳಿಸ್ಬಿಡು. ಡ್ಯಾಮ್ ಒಡೆದೋಗೋದ್ರಿಂದ ಎಲ್ಲ ಕಡೆ ಊರಲ್ಲೆಲ್ಲ ನೀರು ತುಂಬಿಕೊಂಡಿದೆ. ಬೇಗನೆ ಊರೆಲ್ಲ ಮುಳುಗೋಗುವ ಸಾಧ್ಯತೆ ಇದೆ. ನೀನು ಸರಿಯಾಗಿ ಹೇಳ್ತಿದೀಯ ಅಣ್ಣ, ಈಗಲೇ ನೀನು ಹೇಳ್ದಾಗೆ ಮಾಡ್ತೀನಿ. ಆ ಸಮಯದಲ್ಲಿ ಶಂಕರ್ ಸರಿಯಾದ ಕೆಲ್ಸಾನೇ ಮಾಡಿದ್ರು. ತನ್ನ ಮಗ ನಮನ್ ಮತ್ತೆ ಹೆಂಡತಿ ಸುಕನ್ಯಾನ ಸಂಬಂಧಿಕರ ಮನೆಗೆ ಕಳಿಸಿದ. ನೀರ್ ಕಮ್ಮಿ ಆಗುವವರೆಗೂ ನೀನು ಊರಿಗೆ ಬೇಗ ಬರಬೇಡ. ನಾನು ನಿನ್ನ ಬಳಿ ಆದಷ್ಟು ಬೇಗ ಬರುತ್ತೇನೆ. ನೀವು ಆದಷ್ಟು ಬೇಗ ನಮ್ಮ ಹತ್ರ ಬನ್ನಿ, ನಾನ್ ನಿಮ್ಮನ್ನೇ ಕಾಯ್ತಿರ್ತೀನಿ. ಆಯ್ತು, ಮಗುನ ನೀನು ಚೆನ್ನಾಗಿ ನೋಡ್ಕೋ. ಅದೆಲ್ಲ ಆದ್ಮೇಲೆ ಊರಲ್ಲಿ ರಸ್ತೆ ಪಕ್ಕದಲ್ಲಿರೋ ಕಲ್ಲಿ ತಾಕಿ ಬಸ್ ಬಿದ್ದೋಯ್ತು. ಆ ಸಮಯದಲ್ಲಿ ನನ್ನ ಫ್ಯಾಮಿಲಿ ಸತ್ತೋಯ್ತು ಅಂತ ನಾನು ದೂರ ಹೋದೆ. ಆದ್ರೆ ನಾನು ಉಳ್ಕೊಂಡೆ.
ಇವತ್ತು ನನಗೆ ತುಂಬಾನೇ ಖುಷಿಯಾಗಿದೆ. ನನ್ನ ಕುಟುಂಬ ಇನ್ನೂ ಚೆನ್ನಾಗೇ ಇದೆ. ನೀವು ಅಂದ್ಕೊಂಡಂಗೆ ನಿಮ್ಮ ಕುಟುಂಬ ನಿಜವಾಗ್ಲೂ ಚೆನ್ನಾಗಿಲ್ಲ. ತಂದೆ ಪ್ರೀತಿಗೋಸ್ಕರ ನಾನು ಹಂಬಲಿಸ್ತಾ ಇದ್ದೆ. ಆದ್ರೆ ನೀವಿಲ್ಲಿದ್ದು ಜಾಮೂನ್ ತಿನ್ಕೊಂಡಿದ್ದೀರಾ. ನಾಚಿಕೆ ಆಗ್ಬೇಕು ನಿಮಗೆ. ಸುಮ್ನಿರು ನಮನ್. ಅಪ್ಪನ ಹತ್ರ ಹೀಗೆಲ್ಲ ಮಾತಾಡ್ತಾರಾ? ಧ್ವನಿ ಎತ್ತರಿಸಿ ಮಾತಾಡ್ಬೇಡ. ಭಾಗ್ಯವತಿ, ದೇವರ ಆಶೀರ್ವಾದದಿಂದ ನನ್ನ ಕುಟುಂಬ ನನಗೆ ಸಿಗು ಹಾಗಾಯ್ತು. ನಾನು ಕೊಟ್ಟಿರುವಂತ ಜಾಮೂನಿಂದ ಇವತ್ತು ಒಂದು ಒಳ್ಳೆ ಕೆಲಸ ಆಗಿದೆ. ನಾನು ಜಾಗ್ರತೆಯಿಂದ ಇಟ್ಕೊಂಡಿದ್ದೆ. ಅದು ಸಾಧಾರಣವಾದಂತ ಜಾಮೂನ್ ಅಲ್ಲ, ಅದು ಶಕ್ತಿಶಾಲಿಯಾದಂತ ಜಾಮೂನು. ನನಗೇನು ಅರ್ಥ ಆಗ್ತಾ ಇಲ್ಲ. ಅದೆಂತ ಜಾಮೂನಿನ ಮರ ಅದು? ಅದರಲ್ಲಿ ಏನಾಗುತ್ತೆ? ಅದು 100 ವರ್ಷಕ್ಕೆ ಒಂದು ಸಾರಿ ಸಿಗುವಂತ ಹಣ್ಣಾಗಿದೆ. ಆ ಮರದಲ್ಲಿ ಸಿಗುವಂತ ಹಣ್ಣು ತಿಂತಿದ್ದ ಹಾಗೆ ಏನೇ ಸಮಸ್ಯೆ ಇದ್ರೂ ದೂರ ಆಗುತ್ತೆ. ಅಂದ್ರೆ ಏನೇ ಸಮಸ್ಯೆ ಇದ್ರೂ ಆ ಜಾಮೂನ್ ತಿಂದ್ರೆ ಪರಿಹಾರ ಆಗುತ್ತಾ? ಮಗ, ನನ್ನ ಕುಟುಂಬ ಸಿಕ್ಕರಿಂದ ನಾನು ಖುಷಿಯಾಗಿದ್ದೀನಿ. ನಡಿ, ನಮ್ಮ ಮನೆ ಒಳಗೆ ಹೋಗಿ ಜಾಮೂನ್ ಬಗ್ಗೆ ವಿವರಣೆ ಕೊಡುತ್ತೇನೆ. ನಮನ್ ತನ್ನ ತಂದೆ ಮತ್ತು ತಾಯಿ ಜೊತೆಗೆ ಆ ಜಾಮೂನ್ ಮರವನ್ನ ನೋಡಕ್ ಹೋಗ್ತಾನೆ. ಅಲ್ಲಿ ಜಾಮೂನ್ನ ಮರ ವಿಶಾಲವಾಗಿ ಬೆಳೆದು ನಿಂತಿತ್ತು. ಅದನ್ನೋಡಿ ನಮನ್ಗೆ ತುಂಬಾ ಖುಷಿ ಆಗತ್ತೆ. ಆ ಮರ ಪೂರ್ತಿ ಜಾಮೂನ್ ತುಂಬಿ ತುಳುಕ್ತಾ ಇತ್ತು. ಅಮ್ಮ, ಈ ಜಾಮೂನಿಂದ ಊರಲ್ಲಿರೋ ಸಮಸ್ಯೆಗಳೆಲ್ಲ ಬಗೆಹರಿಸೋಣ, ಕಡಿಮೆ ದುಡ್ಡಲ್ಲಿ. ಮಗ, ನಿನ್ನ ಆಲೋಚನೆ ತುಂಬಾನೇ ಚೆನ್ನಾಗಿದೆ. ಇಲ್ಲಿನ ಜನಗಳು ತುಂಬಾನೇ ಸೋಂಬೇರಿಯಿಂದ ಬಡವರಾಗಿದ್ದಾರೆ. ಅವರು ಜಾಮೂನು ಕೊಂಡುಕೊಳ್ಳುವುದಿಲ್ಲ. ನೀನು ಮತ್ತೊಂದು ಕೆಲಸ ಮಾಡಬಹುದು. ಅಪ್ಪ, ನಾನೊಂದು ಬಿರಿಯಾನಿ ಶಾಪ್ ಓಪನ್ ಮಾಡಬಹುದಾ? ಇದು ಗುಡ್ಡ ಪ್ರದೇಶ. ನಾವು ಸ್ವಲ್ಪ ದೂರದಲ್ಲಿರುವ ಹಳ್ಳಿಗೆ ಹೋಗ್ಬಿಡೋಣ. ಅಲ್ಲಿ ಹೋಗಿ ನಾವು ಬಿರಿಯಾನಿ ಶಾಪ್ ಓಪನ್ ಮಾಡಿ ಮಾರೋ ಕೆಲಸ ಮಾಡೋಣ. ನೀನು ಆದಷ್ಟು ಬೇಗ ಶುರು ಮಾಡು. ಇದಕ್ಕೆ ನನ್ನ ಒಪ್ಪಿಗೆ ಇದೆ, ಸರಿನಾ? ನಮನ್ ಬಿರಿಯಾನಿ ಮಾಡೋ ಗಾಡಿ ತೆರೆದ. ಮತ್ತೆ ಅಕ್ಕಪಕ್ಕದ ಊರುಗಳಿಗೆ ಬಿರಿಯಾನಿ ಮಾಡಿ ಕಳಿಸ್ಕೊಡ್ತಾ ಇದ್ದ. ಬನ್ನಿ ಬನ್ನಿ, ಬಿಸಿ ಬಿಸಿ ಬಿರಿಯಾನಿ. ಒಂದ್ಸಾರಿ ತಿಂದ್ರೆ ನಿಮಗೆ ತುಂಬಾನೇ ಖುಷಿ ಆಗುತ್ತೆ. ಬನ್ನಿ, ಬಿಸಿ ಬಿಸಿ ಬಿರಿಯಾನಿ. ಅರೆ ಅಣ್ಣ, ಯಾಕೆ ಕಿರ್ಚಾಡ್ತಾ ಇದೀಯಾ? ಒಂದು ಬಿರಿಯಾನಿ ಎಷ್ಟು ಕೊಡ್ತೀಯಾ? ಹಾ, ಫುಲ್ ಪ್ಲೇಟ್ಗೆ 50 ರೂಪಾಯಿ. ವಾರೆ ವಾ, ಇದು ತುಂಬಾನೇ ಕಡಿಮೆ ಬೆಲೆ ಸಿಗುತ್ತೆ. ಆಯ್ತು, ನನ್ನ ಕುಟುಂಬಕ್ಕೆ 200 ರೂಪಾಯಿ ಬಿರಿಯಾನಿ ಕೊಡು. ಸರಿ. ಹೀಗೆ ನಮನ್ ಮಾಡ್ತಿರೋ ಬಿರಿಯಾನಿ ಬಗ್ಗೆ ತುಂಬಾನೇ ಮಾತುಕತೆ ನಡೀತಾ ಇತ್ತು. ಸ್ವಲ್ಪ ದಿನ ಹಾಗೆ ಕಳೀತು. ನಮನ್ ತುಂಬಾ ಶ್ರಮ ಪಟ್ಟು ಕೆಲ್ಸ ಮಾಡ್ತಾ ಇದ್ದ. ಹಾಗೆ ತನ್ನ ತಂದೆ ತಾಯಿಯ ಸೇವೆ ಮಾಡ್ತಾ ಇದ್ದ. ಇದರಿಂದಾಗಿ ನಮನ್ ತಂದೆ ತಾಯಿಗೂ ಕೂಡ ತುಂಬಾನೇ ಖುಷಿಯಾಗಿತ್ತು. ಅಮ್ಮ, ನಿಮಗೋಸ್ಕರ ನಾನು ಮಾಂಗಲ್ಯ ಸೂತ್ರ ತಂದಿದ್ದೀನಿ, ತಗೊಳ್ಳಿ ಇದನ್ನ. ಅರೆ ವಾ ಮಗ್ನೆ, ನೀನ್ ಯಾವಾಗ್ಲೂ ಹೀಗೆ ಶ್ರಮ ಪಟ್ಟು ದೊಡ್ಡ ವ್ಯಕ್ತಿ ಆಗೋ. ಹೀಗೆ ಮಾತಾಡ್ತಾ ಇರೋವಾಗ ಅಲ್ಲಿಗೆ ಗ್ರಾಮದ ಮುಖ್ಯಸ್ಥ ಅಳ್ತಾ ಬಂದ. ಶಂಕರ್, ಶಂಕರ್, ಎಲ್ಲಿದೆ ಶಂಕರ್? ನನ್ನ ಊರನ್ನು ಕಾಪಾಡು, ನನ್ನೂರನ್ನೊಮ್ಮೆ ಕಾಪಾಡು. ತುಂಬಾನೇ ಸಮಸ್ಯೆ ಆಗಿದೆ. ಸ್ವಲ್ಪ ಸಮಾಧಾನ ಮಾಡಿಕೋ. ಹೇಳು, ಏನಾಗಿದೆ? ಅಂದ ಸಮಸ್ಯೆ ಏನ್ ಬಂದಿದೆ? ನೀನು ಓಣಿ ಓಣಿ ಇಷ್ಟು ದೂರ ಯಾಕೆ ಬಂದಿದೀಯಾ? ನನ್ನೂರಲ್ಲಿ ಸಮಸ್ಯೆ ಆಗಿದೆ. ಊರಲ್ಲಿ ಎಲ್ರಿಗೂ ಹುಷಾರಿಲ್ಲಂಗಾಗಿದೆ. ನಮ್ಮೂರಲ್ಲಿ ಒಂದು ದೊಡ್ಡ ಮಾರಕ ರೋಗ ಇರೋದ್ರಿಂದ ಜನಗಳು ತುಂಬಾನೇ ಭಯಗೊಂಡಿದ್ದಾರೆ. ನಾನು ಸ್ವಲ್ಪ ಊರಿಂದ ದೂರ ಇದ್ರಿಂದ ನಾನು ಉಳ್ಕೊಂಡಿದ್ದೀನಿ. ನನ್ನ ಕುಟುಂಬ ಕೂಡ ಮಾರಕ ರೋಗಕ್ಕೆ ಬಲಿಯಾಗಿದೆ. ಆದ್ರೆ ನೀನ್ ಈ ರೋಗದ ಬಗ್ಗೆ ಪಂಡಿತರು, ಡಾಕ್ಟರ್ ಹತ್ರ ನೀನ್ ಯಾಕೆ ಹೇಳಿಲ್ಲ? ಈ ಕಾಯಿಲೆಯಿಂದ ಜನಗಳು ತುಂಬಾನೇ ಸಮಸ್ಯೆಯಲ್ಲಿದ್ದಾರೆ. ನಾನು ಏನಂತ ಹೇಳಲಿ? ಅಪ್ಪ, ಜಾದೂ ಜಾಮೂನಿಂದ ಈ ಸಮಸ್ಯೆನ ಬಗೆಹರಿಸಬಹುದು. ಬಿರಿಯಾನಿಯಲ್ಲಿ ಜಾಮೂನನ್ನು ಮಿಕ್ಸ್ ಮಾಡಿ ಅವರಿಗೆ ತಿನ್ನಿಸಬಹುದು. ಅವರು ಖಂಡಿತವಾಗ್ಲೂ ಸರಿ ಹೋಗ್ತಾರೆ. ಹಾಗಾದ್ರೆ ನಾವು ಅವ್ರಿಗೆ ಜಾಮೂನ್ ತಿನ್ನಿಸ್ಬೇಕು. ಆಗಲ್ಲ ಅಮ್ಮ, ನಮ್ಮೂರಲ್ಲಿ ಬಿರಿಯಾನಿ ತುಂಬಾನೇ ಫೇಮಸ್ ಆಗಿದೆ. ಬಿರಿಯಾನಿ ಒಳಗಡೆ ಜಾಮೂನು ಮಿಕ್ಸ್ ಮಾಡೋದ್ರಿಂದ ಗೊತ್ತಾಗೋದಿಲ್ಲ. ಹಾಗೆ ಎಲ್ರು ಒಂದೇ ಸಾರಿ ಹುಷಾರಾಗಿ ಬಿಡುತ್ತಾರೆ. ಎಲ್ರು ಒಂದೇ ಸಾರಿ ಹುಷಾರಾಗ್ಲಿ, ಇದರಿಂದ ನಮಗೆ ಒಳ್ಳೇದಾಗುತ್ತೆ. ಮಂಗು, ಎಲ್ಲಾನು ಒಂದೇ ಸಾರಿ ಸನಿ ಮಾಡು. ನಾನು ನಿನಗೆ ಒಂದು ಉಡುಗೊರೆ ಕೊಡುತ್ತೇನೆ. ನಮನ್ ಆ ಜಾಮೂನು ಮರದಿಂದ ಜಾದೂ ಜಾಮೂನುಗಳನ್ನ ಕಿತ್ತ. ಹಾಗೆ ಬಿರಿಯಾನಿ ಮಾಡಿ ಆ ಬಿರಿಯಾನಿಗೆ ಜಾಮೂನ್ನ ಹಾಕ್ದ. ಇಲ್ಲೇ ನೋಡಿ, ನಮ್ಮ ಜಾಮೂನಿನ ಬಿರಿಯಾನಿ ತಯಾರಾಗಿದೆ. ನಮನ್ ಮತ್ತು ಮುಖ್ಯಸ್ಥ ಸೇರಿ ಪೂರ್ತಿ ಊರ್ಗೆ ಜಾಮೂನ್ ಬಿರಿಯಾನಿನ ಹಂಚಿದ್ರು. ಯಾರ್ಯಾರು ಜಾಮೂನ್ ಬಿರಿಯಾನಿ ತಿಂತಾ ಇದ್ರೋ ಅವರು ಆ ಜಾಮೂನ್ನ ಜಾದುವಿಂದಾಗಿ ಆರೋಗ್ಯವನ್ನ ಸುಧಾರಿಸ್ಕೋತಾ ಇದ್ರು. ಮುಖ್ಯಸ್ಥ ಇದನ್ನೆಲ್ಲ ನೋಡಿ ತುಂಬಾನೇ ಸಂತೋಷ ಪಟ್ಟ. ಮಗನೇ, ನೀನ್ ಇಲ್ಲಿ ಇಲ್ಲ ಅಂದಿದ್ರೆ ಇಡೀ ಊರೇ ಅಲ್ಲೋಲ ಕಲ್ಲೋಲ ಆಗಿರೋದು. ತುಂಬಾನೇ ಉಪಕಾರ ಆಯ್ತು ನಿನ್ನಿಂದ. ಇದು ನನ್ನ ಕರ್ತವ್ಯ. ಜಾಮೂನ್ ಬಿರಿಯಾನಿ ತಿಂದು ಎಲ್ರೂ ಆರೋಗ್ಯವಂತರಾದ್ರು.
ಈ ವಿಷಯ ಊರಲ್ಲೆಲ್ಲ ಪ್ರಚಾರವಾಯ್ತು. ಎಲ್ರೂ ನಮನ್ ಮಾಡ್ತಾ ಇದ್ದ ಜಾಮೂನ್ ಬಿರಿಯಾನಿ ತಿನ್ನೋದಿಕ್ಕೆ ಬರ್ತಾ ಇದ್ರು. ಹಾಗೆ ತಿಂದು ನಮನ್ನ ಹೊಗಳಕ್ ಶುರು ಮಾಡಿದ್ರು. ನಮನ್ನ ಪೂರ್ತಿ ಪರಿವಾರ ನಮನ್ ಬಗ್ಗೆ ಹೆಮ್ಮೆ ಪಡ್ಕೊಳ್ತಾ ಇತ್ತು. ಹಾಗೆ ಎಲ್ರೂ ಖುಷಿ ಖುಷಿಯಿಂದ ಇದ್ರು. ಬೌರಹಳ್ಳಿಯಲ್ಲಿ ಒಂದು ಚಿಕ್ಕ ಶಾಲೆ ಇದೆ. ಅದು ತುಂಬಾನೇ ಹಳೆಯದು. ಅದರ ಪರಿಸ್ಥಿತಿ ಅಸ್ತವ್ಯಸ್ತವಾಗಿದೆ. ಮಕ್ಕಳು ಕೂರುವ ಬೆಂಚ್ಗಳಿಗೆ ಧೂಳು ಹಿಡಿದು ಮುರಿದು ಹೋಗಿವೆ. ಬ್ಲಾಕ್ ಬೋರ್ಡ್ನ ಮೇಲೆ ಬಿರುಕು ಬಿದ್ದಿದೆ. ಮಳೆಗಾಲದಲ್ಲಿ ಶಾಲೆಯ ಛಾವಣಿಯಿಂದ ನೀರು ಸೋರುತ್ತವೆ. ಮಕ್ಕಳೇ, ಎಲ್ಲರೂ ಹೋಮ್ವರ್ಕ್ ಚೆಕ್ ಮಾಡಿಸ್ಕೊಳ್ಳಿ. ಸ್ವಲ್ಪ ಹೊತ್ತಲ್ಲಿ ಮಳೆ ಬರೋ ಹಾಗಿದೆ. ಮಳೆ ಬಂದ್ರೆ ನಿಮ್ ಕಾಪಿ ಎಲ್ಲ ನೆಂದು ಹೋಗುತ್ತೆ. ಮಳೆಯಲ್ಲಿ ತಮ್ಮ ಹೋಮ್ವರ್ಕ್ ಒದ್ದೆಯಾಗುವ ಭಯದಲ್ಲಿ ಎಲ್ಲಾ ಸ್ಟೂಡೆಂಟ್ಸ್ ಕರೆಕ್ಷನ್ಗೋಸ್ಕರ ಟೀಚರ್ ಹತ್ರ ನಿಂತಿದ್ದಾರೆ. ಟೀಚರ್ ಎಲ್ಲ ಮಕ್ಕಳ ಹೋಮ್ವರ್ಕ್ ಚೆಕ್ ಮಾಡಿ ಮತ್ತೆ ಅವರಿಗೆ ಹೊಸ ಹೋಮ್ವರ್ಕ್ ಕೊಟ್ಟು ಮನೆಗೆ ಕಳಿಸ್ತಾರೆ. ಸರಿ ಮಕ್ಳೇ, ನಾಳೆ ಎಲ್ರೂ ನಿಮ್ಮ ಹೋಮ್ವರ್ಕ್ ಅನ್ನ ಮಾಡ್ಕೊಂಡ್ ಬನ್ನಿ. ಮತ್ತೆ ಈಗ ಸೀದಾ ಮನೆಗೆ ಹೋಗಿ. ಯಾರು ನನಗೆ ದಾರಿಯಲ್ಲಿ ಓಡಾಡೋದ್ ಕಾಣಿಸ್ಬಾರ್ದು. ಯಾಕೆಂದ್ರೆ ತುಂಬಾ ಜೋರಾಗಿ ಮಳೆ ಬರುತ್ತೆ. ಒಂದ್ ವೇಳೆ ನೀವೇನಾದ್ರೂ ಮಳೆಯಲ್ಲಿ ನೆಂದ್ರೆ ಹುಷಾರ್ ತಪ್ತೀರಾ. ಸರಿ ಮೇಡಮ್, ನಾವೆಲ್ಲ ಸ್ಕೂಲಿಂದ ಡೈರೆಕ್ಟ್ ಆಗಿ ಮನೆಗೆ ಹೋಗ್ತೀವಿ. ಎಲ್ಲಾ ಸ್ಟೂಡೆಂಟ್ಸ್ ತಮ್ಮ ತಮ್ಮ ಮನೆಗೆ ಹೋಗ್ತಾರೆ. ಅವರೆಲ್ಲ ಹೋದ ನಂತರ ಟೀಚರ್ ಶಾಲೆಯ ಎಲ್ಲಾ ಕಿಟಕಿ ಬಾಗಿಲುಗಳನ್ನ ಮುಚ್ಚಿ ಬೀಗವನ್ನ ಹಾಕ್ತಾರೆ. ನಂತರ ತನ್ನ ಮನೆಗೆ ಹೋಗ್ತಾರೆ. ಎಲ್ಲರೂ ಹೋದ ನಂತರ ತುಂಬಾ ಜೋರಾಗಿ ಮಳೆ ಬರುತ್ತೆ. ಜೊತೆಗೆ ಗುಡುಗು ಸಿಡ್ಲು ಕೂಡ ಬರುತ್ತೆ. ಜೋರಾಗಿ ಗಾಳಿ ಬೀಸಿದ ಕಾರಣ ಶಾಲೆಯ ಕಟ್ಟಡ ಮುರಿದು ಬೀಳುತ್ತೆ. ಮರುದಿನ ಶಾಲೆಗೆ ಟೀಚರ್ ಬಂದಾಗ ಅವರಿಗೆ ಕಾಣಿಸಿದ್ದು ಶಾಲೆ ಮುರಿದು ಬಿದ್ದದ್ದು. ಅಯ್ಯೋ, ಇದನ್ನೊಂದು ನೋಡೋದ್ ಬಾಕಿ ಇತ್ತು. ಹಾಗೂ ಹೀಗೂ ಮಾಡಿ ನಾವ್ ಈ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ವಿ. ಈಗ ಅದನ್ನು ಮಾಡೋಕ್ಕಾಗಲ್ಲ. ಈಗ ಮಕ್ಕಳಿಗೆ ಹೇಗ್ ಓದಿಸ್ಕೊಡೋದು? ಟೀಚರ್ ಹಳ್ಳಿಯ ಮುಖ್ಯಸ್ಥರ ಬಳಿ ಹೋಗ್ತಾರೆ. ಹೋಗಿ ಅಲ್ಲಿ ಇದರ ಬಗ್ಗೆ ದೂರು ಸಲ್ಲಿಸ್ತಾಳೆ. ಮುಖ್ಯಸ್ಥರೇ, ನಮ್ಮ ಶಾಲೆ ಬಿರುಗಾಳಿಯಿಂದಾಗಿ ಬಿದ್ದು ಹೋಗಿದೆ. ನಮಗೆ ಶಾಲೆಗೋಸ್ಕರ ಬೇರೆ ಬಿಲ್ಡಿಂಗ್ ನ ಅವಶ್ಯಕತೆ ಇದೆ. ನೀವು ದಯವಿಟ್ಟು ನಮಗೇನಾದ್ರೂ ಸಹಾಯ ಮಾಡೋಕ್ಕಾಗತ್ತಾ? ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ವಲ್ಲ, ನಾನೊಂದು ಬಿಲ್ಡಿಂಗ್ ಕಟ್ಟುವಷ್ಟು. ಆದ್ರೆ ನಾವು ಸರ್ಕಾರದಿಂದ ಸ್ಕೂಲ್ ಮಾಡಿಸೋದಕ್ಕೆ ಅರ್ಜಿ ಹಾಕ್ಬೋದು. ನೀವೊಂದು ಪತ್ರ ಬರೀರಿ, ನಾನು ಅದಕ್ಕೊಂದು ಸೈನ್ ಹಾಕಿ ನಾನು ಗ್ರಾಮ ಮೇಲ್ವಿಚಾರಕರ ಮುದ್ರೆ ಹಾಕಿ ಕಾರ್ಯಾಲಯದಲ್ಲಿ ಜಮೆ ಮಾಡಿಸ್ತೀನಿ, ಸರಿನಾ? ಟೀಚರ್ ಶಾಲೆಯ ಬಿಲ್ಡಿಂಗ್ ಅನ್ನು ಕಟ್ಟಿಸಲು ಒಂದು ಅರ್ಜಿಯನ್ನು ಬರೆದು ಮುಖ್ಯಸ್ಥರಿಗೆ ಕೊಡ್ತಾರೆ. ಮುಖ್ಯಸ್ಥರು ಪ್ರಧಾನಿಯ ಮುದ್ರೆಯನ್ನ ಹಾಕಿ ಅದನ್ನು ಹತ್ತಿರದಲ್ಲಿರುವ ಸರ್ಕಾರಿ ಕಚೇರಿಗೆ ಕೊಡ್ತಾನೆ. ಸ್ವಲ್ಪ ದಿನದ ನಂತರ ಒಬ್ಬ ಸರ್ಕಾರಿ ಇಂಜಿನಿಯರ್ ಸ್ಕೂಲ್ ನ ನಕ್ಷೆ ಮಾಡೋದಕ್ಕೆ ಮತ್ತು ಜಾಗದ ತುಲನೆ ಮಾಡಲು ಹಳ್ಳಿಗೆ ಬರ್ತಾರೆ. ಇದ್ ತಗೊಳ್ಳಿ ಮ್ಯಾಮ್, ನಾನು ಹೊಸ ಸ್ಕೂಲ್ ನ ನಕ್ಷೆ ಮಾಡಿದ್ದೀನಿ. ನಾನಿದ್ರ ಒಂದು ಕಾಪಿ ಆಫೀಸ್ ಅಲ್ಲಿ ಜಮೆ ಮಾಡ್ತೀನಿ. ಹೇಗೆ ಸರ್ಕಾರದಿಂದ ಬಜೆಟ್ ಪಾಸ್ ಆಗುತ್ತೋ ಹಾಗೆ ಹೊಸ ಸ್ಕೂಲ್ ಮಾಡೋ ಕೆಲಸ ಶುರು ಆಗತ್ತೆ. ಟೀಚರ್ಗೆ ನಕ್ಷೆಯನ್ನು ಕೊಟ್ಟ ನಂತರ ಇಂಜಿನಿಯರ್ ಅಲ್ಲಿಂದ ಹೊರಡ್ತಾನೆ ಮತ್ತು ಸರ್ಕಾರಿ ಕಚೇರಿಯಲ್ಲಿ ಸ್ಕೂಲ್ನ ನಕ್ಷೆಯನ್ನು ಕೊಡ್ತಾನೆ. ಆದ್ರೆ ಸರ್ಕಾರಿ ಆಫೀಸರ್ ಇದರ ಬಗ್ಗೆ ಯಾವುದೇ ಗಮನ ಹರಿಸೋದಿಲ್ಲ. ಹಾಗೆ ತುಂಬಾ ಸಮಯ ಕಳೆದ ನಂತರವೂ ಶಾಲೆಯನ್ನು ನಿರ್ಮಿಸುವ ಕೆಲಸ ಶುರುವಾಗುವುದಿಲ್ಲ. ಎಷ್ಟು ತಿಂಗಳುಗಳ ಕಾಲ ಕಾದಿದೀವಿ. ಈಗ 1 ವರ್ಷ ಆಗ್ತಾ ಬಂತು. ಇನ್ನೂ ಹೊಸ ಶಾಲೆ ನಿರ್ಮಾಣ ಆಗೋ ಸಂಕೇತ ಕೂಡ ಕಾಣ್ತಾ ಇಲ್ಲ. ಸರ್ಕಾರ ನಮಗೆ ಹೊಸ ಶಾಲೆ ನಿರ್ಮಿಸ್ಕೊಡುತ್ತೆ ಅಂತ ನನಗೆ ಅನ್ನಿಸ್ತಾ ಇಲ್ಲ. ಟೀಚರ್ ಇದರ ಬಗ್ಗೆ ಮಾತಾಡೋದಿಕ್ಕೆ ಅಂತ ಇಂಜಿನಿಯರ್ ಆಫೀಸ್ಗೆ ಹೋಗ್ತಾಳೆ. ಬನ್ನಿ ಮೇಡಮ್, ಕೂತ್ಕೊಳ್ಳಿ. ನಾನು ನಿಮ್ಮಲ್ಲಿಗೆ ಬರೋನಿದ್ದೆ. ಸರ್, ಅದು ನಮ್ಮ ಶಾಲೆ ನಿರ್ಮಿಸುವ ಕೆಲಸ ಯಾವಾಗಿಂದ ಶುರುವಾಗುತ್ತೆ? 1 ವರ್ಷ ಆಗೋಯ್ತು. ಇದು ಮಕ್ಕಳ ಭವಿಷ್ಯದ ಪ್ರಶ್ನೆ. ನಾನಂತೂ ಏನ್ ಹೇಳಿ ಮೇಡಮ್, ಅವತ್ತೇ ನಿಮಗೆ ನಕ್ಷೆ ಕೊಟ್ಟಿದ್ದೆ. ಅದು ಪಾಸ್ ಕೂಡ ಆಗಿತ್ತು. ಸರ್ಕಾರದಿಂದ ಸ್ಕೂಲ್ ಮಾಡೋದಕ್ಕೆ ಬಜೆಟ್ ಬಂದಿತ್ತಲ್ವಾ, ಅದನ್ನ ಸರ್ಕಾರಿ ಅಧಿಕಾರಿಗಳು ತಿಂದ್ಬಿಟ್ರು. ಮತ್ತೆ ಪೇಪರ್ ನಲ್ಲಿ ಏನ್ ತೋರಿಸಿದ್ದಾರೆ ಅಂದ್ರೆ ಈ ಸ್ಕೂಲ್ ಆಗ್ ಹೋಗಿದೆ ಅಂತ. ಹೌದಾ? ಹೀಗ ವಿಷಯ ಸರ್ಕಾರಿ ಆಫೀಸರ್ಗಳಿಂದ ಇನ್ನೇನ್ ನಿರೀಕ್ಷಿಸಬಹುದು? ಇವ್ರುಗಳಂತೂ ಮಕ್ಕಳ ಭವಿಷ್ಯವನ್ನು ಕೂಡ ಬಿಟ್ಟಿಲ್ಲ. ಕೊನೆ ಪಕ್ಷ ಈ ಶಾಲೆಯ ದುಡ್ಡನ್ನಾದ್ರೂ ಬಿಡಬಹುದಿತ್ತಲ್ಲ. ಆ ಮಕ್ಕಳಿಗೆ ಒಳ್ಳೇದಾದ್ರೂ ಆಗ್ತಾ ಇತ್ತು. ನಾನು ಕ್ಷಮೆ ಕೇಳ್ತೀನಿ ಮೇಡಮ್, ನಿಮ್ಮ ಮಕ್ಕಳ ಭವಿಷ್ಯ ಹಾಳಾಗ್ ಹೋಯ್ತು. ಆದ್ರೆ ಇದ್ರಲ್ಲಿ ನನ್ ತಪ್ಪೇನೂ ಇಲ್ಲ. ನಾನಂತೂ ನನ್ ಕೆಲ್ಸ ಮಾಡ್ಬಿಟ್ಟಿದ್ದೆ. ಇಲ್ಲ, ನಾನಿಷ್ಟು ಸುಲಭವಾಗಿ ಮಕ್ಕಳ ಭವಿಷ್ಯವನ್ನ ಹಾಳಾಗೋದಿಕ್ ಬಿಡೋದಿಲ್ಲ. ಶಾಲೆಯ ಬಿಲ್ಡಿಂಗ್ ಕಟ್ಲಿಲ್ಲ ಅಂದ್ರೆ ಏನಾಯ್ತು? ನಾನು ಮರದ ಕೆಳಗೆ ಮಕ್ಕಳಿಗೆ ಓದಿಸ್ತೀನಿ. ಆದ್ರೆ ನಾನು ಅವ್ರ ವಿದ್ಯಾಭ್ಯಾಸನ ನಿಲ್ಸೋದಿಲ್ಲ. ಮರುದಿನ ಟೀಚರ್ ಎಲ್ಲರನ್ನ ಒಂದು ದೊಡ್ಡ ಮರದ ಕೆಳಗೆ ಓದ್ಸೋಕ್ ಶುರು ಮಾಡ್ತಾಳೆ. ಎಲ್ಲಾ ಮಕ್ಕಳು ಈ ರೀತಿಯಾದ ತರಗತಿಯಿಂದ ಸಂತೋಷದಿಂದಿದ್ದರು. ಆದರೆ ಇದ್ದಕ್ಕಿದ್ದ ಹಾಗೆ ಮಳೆ ಬರಲಾರಂಭಿಸುತ್ತದೆ. ಮತ್ತೆ ಮಕ್ಕಳು ಮಳೆಯಲ್ಲಿ ನೆನೆದೇ ಇರೋದಕ್ಕೆ ಅಲ್ಲಿ ಇಲ್ಲಿ ಓಡೋಕ್ ಶುರು ಮಾಡ್ತಾರೆ. ಅಯ್ಯೋ, ಎಲ್ಲಿ ಹೋಗ್ತಾ ಇದ್ದೀರಾ? ಹುಷಾರು ಮಕ್ಕಳ, ಮಳೆಯಲ್ಲಿ ಜಾರ್ ಬಿಡ್ತೀರಾ. ಕೆಲವು ಮಕ್ಕಳು ಹತ್ತಿರದಲ್ಲಿ ಕೆಟ್ಟು ನಿಂತಿದ್ದ ಆಟೋದಲ್ಲಿ ಕೂರ್ತಾರೆ. ಟೀಚರ್ ಕೂಡ ರಿಕ್ಷಾದೊಳಗೆ ಹೋಗ್ತಾರೆ. ಮತ್ತೆ ಮುಂದೆ ಡ್ರೈವರ್ನ ಸೀಟಲ್ಲಿ ಕುಳಿತು ಮಕ್ಕಳಿಗೆ ಓದಿಸ್ಕೊಡೋಕ್ ಶುರು ಮಾಡ್ತಾರೆ. ನಮಗೆ ಇದೊಂದು ಒಳ್ಳೆ ಜಾಗ ಸಿಕ್ಕಿದೆ ಮಕ್ಕಳ.
ನಾವಿಲ್ಲಿ ಕೂತ್ಕೊಂಡು ಓದ್ಕೊಳ್ಬಹುದು. ಆದ್ರೆ ಮೇಡಮ್, ಈ ರಿಕ್ಷಾದಲ್ಲಿ ನಾವ್ 4 ಜನ ಮಾತ್ರ ಓದ್ಕೊಳ್ಳೋಕಾಗೋದು. ಉಳಿದ ಸ್ಟೂಡೆಂಟ್ಸ್ ಎಲ್ಲ ಹೇಗೆ ಓದ್ಕೊಳ್ತಾರೆ? ಇದ್ರ ಬಗ್ಗೆ ನಾವೇನಾದ್ರೂ ಯೋಚಿಸ್ಬೇಕು. ನಾನೇನಾದ್ರೂ ಉಪಾಯ ಹುಡುಕ್ತೀನಿ. ನೀವೆಲ್ರೂ ನಿಮ್ಮ ಇವತ್ತಿನ ಲೆಸನ್ ಅನ್ನ ಕಂಪ್ಲೀಟ್ ಮಾಡಿ ಮನೆಗೆ ಹೋಗಿ. ನಾನು ನಾಳೆ ಅಷ್ಟರಲ್ಲಿ ಹೊಸ ಸ್ಕೂಲ್ಗೆ ತಯಾರಿ ಮಾಡ್ತೀನಿ. ಎಲ್ಲ ಮಕ್ಕಳು ಹೋದ ನಂತರ ಟೀಚರ್ ಒಂದು ರಿಕ್ಷಾ ಮೆಕ್ಯಾನಿಕ್ ಹತ್ರ ಹೋಗ್ತಾರೆ. ನಾನು ಮಕ್ಕಳಿಗೋಸ್ಕರ ಒಂದು ಹೊಸ ಶಾಲೆ ಮಾಡ್ಬೇಕು. ನೀವ್ ನನಗೆ ಸಹಾಯ ಮಾಡೋಕಾಗತ್ತಾ? ನಾನು ರಿಕ್ಷಾ ರಿಪೇರಿ ಮಾಡೋನ್ ಮೇಡಮ್. ನಾನು ಬಿಲ್ಡಿಂಗ್ ಕಟ್ಟುವಂತಹ ಮೇಸ್ತ್ರಿ ಅಂತೂ ಅಲ್ಲ ನಿಮಗೋಸ್ಕರ ಸ್ಕೂಲ್ ಮಾಡ್ಕೊಡೋದಕ್ಕೆ. ನಾನು ರಿಕ್ಷಾದೇ ಶಾಲೆ ಮಾಡ್ಬೇಕು, ಇಟ್ಟಿಗೆದಲ್ಲ. ಅದಕ್ಕೋಸ್ಕರ ನಿನ್ ಹತ್ರ ಬಂದಿದ್ದೀನಿ. ರಿಕ್ಷಾ ಸ್ಕೂಲಾ? ಅದ್ ಹೇಗೆ? ನಾನ್ ಇಲ್ಲಿವರೆಗೂ ರಿಕ್ಷಾ ಸ್ಕೂಲ್ನ ನೋಡು ಇಲ್ಲ ಮತ್ತೆ ಕೇಳಲೂ ಇಲ್ಲ. ಮೊದಲನೇ ಸಲ ನಿಮ್ ಬಾಯಿಂದಾನೇ ಕೇಳ್ತಿರೋದು. ಮೇಡಮ್, ನಾನೊಬ್ಬ ಬಡವ. ಇದನ್ ನೋಡಿ ನೀವು ನನ್ನ ಹತ್ರ ತಮಾಷೆ ಮಾಡಕ್ ಬಂದಿಲ್ಲ ತಾನೆ? ಒಂದ್ ವೇಳೆ ತಮಾಷೆ ಮಾಡ್ತಿಲ್ಲ ಅಂದ್ರೆ ನೀವೇ ಹೇಳ್ಬಿಡಿ ಅದ್ ಹೇಗೆ ಅಂತ. ಅದು ರಿಕ್ಷಾ ಸ್ಕೂಲ್ನ ಹೇಗ್ ಮಾಡೋದು ಅಂತ. ನೋಡಿ, ಅಲ್ಲಿ ತುಂಬಾ ದಿನಗಳಿಂದ ಕೆಟ್ಟು ನಿಂತಿರೋ ರಿಕ್ಷಾಗಳು ತುಂಬಾ ಇವೆ. ನೀವದನ್ನೆಲ್ಲ ಜೋಡಿಸಿ ನನ್ನ ಎಲ್ಲಾ ಸ್ಟೂಡೆಂಟ್ಸ್ಗಳು ಬಂದು ಕೂರೋ ಹಾಗೆ ಒಂದು ರಿಕ್ಷಾ ಸ್ಕೂಲ್ನ ಮಾಡೋಕಾಗತ್ತಾ? ಹೌದಾ, ಅದು ವಿಷಯ. ನೀವ್ ಯಾಕೆ ಮೊದಲೇ ಹೇಳಲಿಲ್ಲ? ಇದನ್ನ ನಾನು ತುಂಬಾ ಚೆನ್ನಾಗಿ ಮಾಡ್ಕೊಡ್ತೀನಿ. ನೀವು ನನ್ನ ಕೈ ಚಳಕ ನೋಡಿ ಸಾಕು. ನಾನು ಎಲ್ಲ ಹಾಳಾಗಿರೋ ರಿಕ್ಷಾನ ಬಳಸ್ಕೊಂಡು ಹೇಗೆ ಪಾಠಶಾಲೆ ಮಾಡ್ತೀನಿ ಅಂದ್ರೆ ನೀವು ನೋಡ್ತಾ ಇರಿ ಸಾಕು. ಈಗ ಆ ಮೆಕ್ಯಾನಿಕ್ ಕೆಟ್ಟು ನಿಂತಿರುವ ಆಟೋ ರಿಕ್ಷಾಗಳನ್ನ ಒಂದೇ ಜಾಗದಲ್ಲಿ ನಿಲ್ಲಿಸ್ತಾನೆ. ನಂತರ ವೆಲ್ಡಿಂಗ್ ಮಾಡಿ ಒಟ್ಟಿಗೆ ಜೋಡಿಸ್ತಾನೆ. ಇದ್ ತಗೊಳ್ಳಿ ಮೇಡಮ್, ನಿಮ್ಮ ರಿಕ್ಷಾ ಸ್ಕೂಲ್ ಚಕ ಚಕ್ ಆಗಿ ರೆಡಿ ಆಗ್ಬಿಟ್ಟಿದೆ. ಓದೋದಕ್ಕೆ ಬ್ಲಾಕ್ ಬೋರ್ಡ್ ಫಿಟ್ ಮಾಡಿದೀನಿ. ತುಂಬಾ ತುಂಬಾ ಧನ್ಯವಾದ. ನಿಮ್ದೇನೇ ಬಿಲ್ ಆಗಿದ್ರು ಅದನ್ನ ನನಗೆ ಕೊಡಿ, ನಾನ್ ನಿಮಗೆ ಪೇ ಮಾಡ್ತೀನಿ. ಏನ್ ಮಾತಾಡ್ತಿದ್ದೀರಾ ಮೇಡಮ್? ನೀವು ಮಕ್ಕಳ ಭವಿಷ್ಯಕ್ಕೋಸ್ಕರ ಇಷ್ಟನ್ನೆಲ್ಲ ಮಾಡ್ತಿದ್ದೀರಾ. ನಾನು ಇಷ್ಟ ಕೆಲಸವನ್ನಾದ್ರೂ ಫ್ರೀಯಾಗಿ ಮಾಡ್ಕೊಡಕ್ ಆಗೋದಿಲ್ವಾ? ಅದು ಅಲ್ದೆ ನನ್ ಮಗಳು ಸುಧಾನಿಗೆ ನೀವೇ ತಾನೇ ಓದ್ಸೋದು. ಸರಿ, ಹಾಗಾದ್ರೆ ನಾನ್ ಹೊರಡ್ತೀನಿ. ಮಕ್ಕಳ ಸ್ಕೂಲಿಗೆ ಟೈಮ್ ಆಗ್ತಾ ಇದೆ. ಈಗ ಟೀಚರ್ ರಿಕ್ಷಾದ ಡ್ರೈವಿಂಗ್ ಸೀಟ್ ಅಲ್ಲಿ ಕೂತು ಅದನ್ನ ಓಡ್ಸೋಕ್ ಶುರು ಮಾಡ್ತಾಳೆ. ನಂತರ ಮಕ್ಕಳ ಮನೆಗೆ ಹೋಗಿ ಅವರನ್ನ ಪಿಕ್ ಮಾಡ್ತಾಳೆ. ಒಂದು ಹೆಂಗಸನ್ನ ಆಟೋ ಓಡ್ಸೋದ್ ನೋಡಿ ಜನರೆಲ್ಲ ನಗ್ತಾರೆ. ಆದ್ರೆ ಟೀಚರ್ ಅವರ ಮಾತುಗಳ ಮೇಲೆ ಗಮನ ಹರಿಸೋದಿಲ್ಲ. ಅರೆ ಅಲ್ ನೋಡಿ, ಒಂದ್ ಹೆಂಗ್ಸು ರಿಕ್ಷಾ ಓಡಿಸ್ತಿದ್ದಾಳೆ. ಈಗ ಟೀಚರ್ ಎಲ್ಲ ಮಕ್ಕಳನ್ನ ಅವರ ಮನೆಯಿಂದ ಪಿಕ್ ಮಾಡ್ತಾಳೆ ಮತ್ತೆ ಎಲ್ಲರನ್ನ ರಿಕ್ಷಾ ಸ್ಕೂಲ್ ನಲ್ಲಿ ಓದಿಸ್ತಾಳೆ. ಸ್ಕೂಲ್ ನ ನಂತರ ಎಲ್ಲರನ್ನ ಮನೆಗೆ ಡ್ರಾಪ್ ಮಾಡ್ತಾಳೆ. ಎಲ್ಲ ಮಕ್ಕಳು ತುಂಬಾ ಶ್ರದ್ಧೆಯಿಂದ ಓದ್ತಾರೆ ಮತ್ತು ಎಕ್ಸಾಮ್ ನಲ್ಲಿ ಟಾಪ್ ಮಾಡ್ತಾರೆ. ಇಲ್ ನೋಡಿ ಮಕ್ಳೇ, ನಮ್ ಸ್ಕೂಲ್ ನ ಬಗ್ಗೆ ನ್ಯೂಸ್ ಪೇಪರ್ ನಲ್ಲಿ ಆರ್ಟಿಕಲ್ ಬಂದಿದೆ. ಎಲ್ಲರೂ ಟಾಪ್ ಮಾಡಿದೀರಾ. ಅದಕ್ಕೆ ಎಲ್ರಿಗೂ ನಿಮ್ಮ ಹೊಸ ಸ್ಕೂಲ್ಗೋಸ್ಕರ ಕಂಗ್ರ್ಯಾಚುಲೇಷನ್ಸ್. ಈಗ ಈ ವಿಷಯ ಎಲ್ಲ ಕಡೆ ಹರಡುತ್ತೆ. ಒಂದು ಟೀಚರ್ ಸ್ಕೂಲ್ ಇಲ್ಲದ ಕಾರಣ ರಿಕ್ಷಾದಲ್ಲಿ ಓಡಾಡ್ತಾ ಮಕ್ಕಳಿಗೆ ಓದಿಸ್ತಾರೆ ಅಂತ. ಸರ್ಕಾರದ ಕಿವಿಗೆ ಈ ವಿಷಯ ಬಿದ್ದ ನಂತರ ಭ್ರಷ್ಟಾಚಾರಿ ಅಧಿಕಾರಿಗಳನ್ನ ಕೆಲಸದಿಂದ ತೆಗೆದುಹಾಕ್ತಾರೆ. ಸ್ಕೂಲ್ ಬಿಲ್ಡಿಂಗ್ ಅನ್ನು ಕಟ್ಟಿಸದೇ ಇದ್ದ ಕಾರಣ ಮತ್ತು ಟೀಚರ್ಗೆ ತಾನು ಮಾಡಿದ ಒಳ್ಳೆ ಕೆಲಸಕ್ಕೆ ಅವಾರ್ಡ್ ಇಂದ ಸನ್ಮಾನಿಸ್ತಾರೆ.